ಕೆಲವೇ ಹೊತ್ತಿನಲ್ಲಿ ಹುಟ್ಟೂರು ಸೋಮನಹಳ್ಳಿಗೆ SMK ಅವರ ಪಾರ್ಥಿವ ಶರೀರ ಬರ್ತಾ ಇದೆ. ಅವರ ಅಂತಿಮ ದರ್ಶನವನ್ನ ಪಡ್ಕೊಳ್ಳಿಕ್ಕೆ ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಮತ್ತೊಂದು ಕಡೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರುಗಳು ಕೂಡ ಅವರ ಅಂತಿಮ ದರ್ಶನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಇದೀಗ ನನ್ನ ಜೊತೆಗೆ JDS ನ ನಾಯಕರಾದ ಮಾಜಿ ಸಚಿವರಾದ CS ಪುಟ್ಟರಾಜ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, SM ಕೃಷ್ಣ ಅವರು ಪಕ್ಷಾತೀತವಾದಂತಹ ನಾಯಕ, ಎಲ್ಲರ ಜೊತೆಗೂ ಒಂದ್ ರೀತಿ ಒಡನಾಟವನ್ನು ಇಟ್ಕೊಂಡಿದ್ರು. ನಿಮ್ಮ ಜೊತೆ ಒಡನಾಟ ಹೇಗಿತ್ತು, ಏನೆಲ್ಲ ನೆನೆಸ್ಕೊಳ್ತೀರಿ? SM ಕೃಷ್ಣಾಜಿಯವರು ಅಜಾತ ಶತ್ರು, ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನ ತಂದುಕೊಟ್ಟಂತವ್ರು. ನಮ್ಮ ತಂದೆಯವರ ಸಮಕಾಲೀನರು, ನಮ್ಮ ತಂದೆಯವರು ಬಹಳ ಆತ್ಮೀಯರಾಗಿದ್ದಂಥವ್ರು. ಆ ಕಾರಣದಿಂದ ಬಹಳ ವಿಶೇಷವಾದಂಥ ರೀತಿಯಲ್ಲಿ ಹಲವಾರು ಅಧಿಕಾರ ಹುದ್ದೆಗಳನ್ನು ಅನುಭವಿಸಿದ್ರು ಸಹ ಜನಸಾಮಾನ್ಯರಂತೆ ನಮ್ಮನ್ನ ಇವತ್ತಿಗೂ ಮಕ್ಕಳ ರೀತಿ ನಮ್ಮನ್ನ ಮಾತಾಡಿಸೋದ್ರಿಂದ ಹಿಡಿದು ಮಾರ್ಗದರ್ಶನ ಮಾಡುವಂತ ಕೆಲಸನ ಮಾಡ್ತಾ ಇದ್ರು. ಇದೊಂದು ನಮಗೆ ತುಂಬಲಾರದ ನಷ್ಟ ಈ ರಾಜ್ಯ ರಾಷ್ಟ್ರಕ್ಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಿಕ್ ಬಯಸ್ತೇನೆ. ಸರ್, SM ಕೃಷ್ಣ ಅವರು ಅವರ ಸಭ್ಯ ರಾಜಕಾರಣಿ ಅಂತೇಳಿ ಬಹಳಷ್ಟು ಫೇಮಸ್ ಆಗಿದ್ರು. ವೈಟ್ ಕಲರ್ ರಾಜಕಾರಣಿ ಅನ್ಸ್ಕೊಳ್ತಾ ಇದ್ರು, ಸೃಜನಶೀಲ ಅನ್ಸ್ಕೊಳ್ತಾ ಇದ್ರು. ನಿಮ್ಗೆ ಯಾವ ಗುಣಗಳು ಇಷ್ಟ ಆಗ್ತಿತ್ತು ಸರ್? ಅವರು ಎಲ್ಲ ಒಳ್ಳೆಯ ಗುಣಗಳು. ಯಾವತ್ತೂ ಒಬ್ಬ ರಾಜಕಾರಣಿ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಅವ್ರು ಮೊದಲಿಂದ ಅವರು ರೂಢಿಸ್ಕೊ ಬಂದಂತವ್ರು. ಅವ್ರು ಯಾರು ಚಿಕ್ಕವ್ರನ್ನು ಸಹ ಏಕವಚನದಲ್ಲಿ ಮಾತಾಡದಂಥದ್ದನ್ನ ನಾವು ರಾಜಕೀಯ ಜೀವನದಲ್ಲಿ ನೋಡಿಲ್ಲ. ಅಷ್ಟರ ಮಟ್ಟಿಗೆ ಅವ್ರ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಅವರ ಜವಾಬ್ದಾರಿಯನ್ನು ನಿರ್ವಹಿಸಿದಂಥವ್ರು. ಈಗಂತೂ ಕೆಲವು ಒಂದು 2-3 ವರ್ಷದಿಂದ ಈಚೆಗೆ ನನಗೆ ಬಹಳ ಹತ್ತಿರದಿಂದ ಒಬ್ಬ ಮನೆ ಮಗನ ರೀತಿ ಕರೆದು ಮಾತಾಡ್ತಕ್ಕಂಥದ್ದು, ಮಾರ್ಗದರ್ಶನ ಮಾಡುವಂತ ಕೆಲಸ ಮಾಡ್ತಾ ಇದ್ರು. ನಿಜವಾಗ್ಲೂ ನಮ್ಮ ಮನೆಯ ಹಿರಿಯರನ್ನ ಕಳ್ಕೊಂಡಷ್ಟು ನೋವು ಆಗ್ತಾ ಇದೆ. ನಾನು ಕಡೆ ಬಾರಿ ಯಾವಾಗ ಮಾತನಾಡಿದ್ರಿ ಸರ್? ಏನ್ ವಿಚಾರ ಚರ್ಚೆ ಆಗಿತ್ತು? ಈಗ ಮೈಸೂರಿಗೆ ಕಳೆದ ಒಂದು 6 ತಿಂಗಳ ಹಿಂದೆ ಬುಕ್ ರಿಲೀಸ್ ಬಂದಿದ್ರು. ಅವರವತ್ತು ಅಲ್ಲಿ ಊಟಕ್ಕಿರೋದಿಲ್ಲ, ನಾನು ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಕೊನೆ ಕ್ಷಣದಲ್ಲಿ ಕಾರ್ಯಕ್ರಮ ತಡ ಆಯ್ತು. ಇನ್ನು ಊಟದ ವ್ಯವಸ್ಥೆಯನ್ನ ನಾವು ಮೆಟ್ರೋಪೋಲ್ ಅಲ್ಲಿ ಮಾಡಿದಂತ ಸಂದರ್ಭದಲ್ಲಿ ಬಹಳ ಆತ್ಮೀಯವಾಗಿ ಅವರ ಪ್ರಿಯವಾದಂತ ಊಟವನ್ನೇ ಮಾಡಿ ಅವರು ಆ ಕ್ಷಣ ಕಳೆದಂತ ಆ ಕ್ಷಣನ ನಾವು ಮರಲಿಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಅಂತ ದೊಡ್ಡತನದ ವ್ಯಕ್ತಿತ್ವ ಹೊಂದಿದ್ದಂತ ಒಬ್ಬ ಮಹಾನಾಯಕ ಅವರು. ಇದಿಷ್ಟು ಮಾಜಿ ಸಚಿವರಾದ CS ಪುಟ್ಟರಾಜ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸೋಮನಹಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.